ನಮಸ್ತೆ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಸುನಾಮಿಯನ್ನು ಶಾಂತಗೊಳಿಸುವ ಬಗೆ ಹೇಗೆ. ಅಂದರೆ ಸುನಾಮಿ ಅಂದರೆ ಕಾಮನ್ ಆಗಿ ಮಕ್ಕಳು ಹಠಕ್ಕೆ ಬೀಳ್ತಾರೆ, ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೆಲದಲ್ಲಿ ಬಿದ್ದು ಒದ್ದಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಾವು ಮಾಡೋ ಯಾವ ಉಪದೇಶ ಅವರಿಗೆ ವರ್ಕೌಟ್ ಆಗೋದೇ ಇಲ್ಲ. ನಾವು ಇನ್ನೂ ಹೇಳ್ಬೋದು, ಹೇಳಿದಷ್ಟು ಕೇಳು, ಇಲ್ಲ ಅಂತ ಹೇಳಿದರೆ ಜಾಸ್ತಿ ಮಾಡಿದ್ದು ಇದೇ ಜಾಸ್ತಿ ಮಾಡಿದರೆ ಮತ್ತೆ ಪನಿಷ್ ಮಾಡ್ತೇನೆ ಅಂತ ಹೇಳ್ಬೋದು. ಅದು ಯಾವುದೂ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ನಮಗೆ ಗೊತ್ತಿರುವ ಆಯ್ಕೆಗಳು ಅಷ್ಟೇ, ಆದರೆ ಬೇರೆ ಹಲವು ಬಗೆಯ ಆಯ್ಕೆಗಳಿದೆ ಈ ಥರದ ಒಂದು ಹಠ ಮಾಡುವಂತಹ, ಅಂದರೆ ಸುನಾಮಿಯನ್ನು ಶಾಂತಗೊಳಿಸಲಿಕ್ಕೆ ಅಂತ ಒಂದು 20 ಪಾಯಿಂಟ್ಸ್ ಹೇಳಿದ್ದಾರೆ. ಇದನ್ನ ತಿಳ್ಕೊಂಡ್ರೆ ನಮಗೆ ಮಕ್ಕಳು ಹಠ ಮಾಡುವಾಗ ಅದನ್ನ ಅಪ್ಲೈ ಮಾಡ್ಬೋದು ಅನಿಸುತ್ತೆ. ಅಂದರೆ ಇಲ್ಲಿ ಸರ್ ಹೇಳ್ತಿದ್ದಾರೆ, ಮೊದಲು ನೀವು ಶಾಂತವಾಗಿರಿ, ಗೌರವದಿಂದ ಇರಿ, ಉತ್ತಮ ಸಂವಹನ ಮತ್ತು ಪ್ರಾಮಾಣಿಕತೆಯ ಮೂಲಕ ಉತ್ತಮ ಮಾದರಿಯಾಗಿರಿ. ಅವರು ಮಕ್ಕಳು ಆ ಥರ ಹಠ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಾಳ್ಮೆ ಕಳೆದುಕೊಂಡು ವರ್ತಿಸುವುದಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಏನು ಮಾಡಬೇಡಿ, ನಿಧಾನವಾಗಿ ಉಸಿರಾಡಿ, ನಿಮ್ಮನ್ನು ನೀವು ಫಸ್ಟ್ ನಿಯಂತ್ರಣಕ್ಕೆ ತಂದುಕೊಳ್ಳಿ ಅಂತ ಸರ್ ಹೇಳಿದ್ದಾರೆ. ಮತ್ತು ಮಕ್ಕಳು ಯಾವಾಗಲೂ ಇಷ್ಟೇ ಇರ್ತಾರೆ, ನಾವು ಹೈಟ್ ಇರ್ತೇವೆ, ಸೊ ಮಗು ಹಠ ಮಾಡ್ತಿದ್ದೆ ಅಂದರೆ ಅವರ ಎತ್ತರಕ್ಕೆ ನೀವು ಬಾಗಿ ಅಂತ ಹೇಳ್ತಿದ್ದಾರೆ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀವು ಅಂತ ಸರ್ ಹೇಳ್ತಿದ್ದಾರೆ. ಧ್ವನಿ ಏರಿಸಬೇಡಿ, ನಮಗೆ ಯಾವಾಗಲೂ ಗೊತ್ತಿರೋದು ಧ್ವನಿ ಏರಿಸೋದೊಂದೇ ಗೊತ್ತಿರ್ತದೆ, ಅದು ಮಾಡಬೇಡಿ. ಸೌಮ್ಯ ಧ್ವನಿಯಲ್ಲಿ ಮಾತನಾಡಿ, ಅವರ ಭಾವನೆಗಳನ್ನ ಮೌಲ್ಯೀಕರಿಸಿ ಅಂತ ಹೇಳಿದ್ದಾರೆ. ತಿದ್ದುಪಡಿ ಸಾಧಿಸುವ ಮೊದಲು ಮಕ್ಕಳೊಡನೆ ಸಂಪರ್ಕ ಸಾಧಿಸಿ, ಆಯ್ಕೆಗಳನ್ನು ನೀಡಿ, ಅವರೊಡನೆ ನೀವು ಸೇರಿ ಸಮಸ್ಯೆಯನ್ನು ಸರಿಪಡಿಸಿ, ಉದ್ವೇಗವನ್ನು ತಗ್ಗಿಸಲು ಲಘು ಹಾಸ್ಯ ಬಳಸಿ ವಾತಾವರಣವನ್ನು ತಿಳಿಗೊಳಿಸಿ. ಅಂದರೆ ಏನೋ ಒಂದು ಜೋಕ್ ಮಾಡಿಬಿಟ್ಟು ಮಕ್ಕಳನ್ನ ನಗಿಸೋದ್ರಲ್ಲಿ ಅರ್ಥ ಇದೆ. ನೀವು ಮಕ್ಕಳಲ್ಲಿ ನೋಡಿದ ಭಾವನೆಯನ್ನು ಹೆಸರಿಸಿ, ನಿಮ್ಮ ಚಲನೆ ಮತ್ತು ಮಾತಿನ ವೇಗ ಏನಿದೆ ಅದನ್ನು ಒಂದು ಸ್ವಲ್ಪ ನಿಧಾನಗೊಳಿಸಿ. ಬಡ ಅಂತ ಬೈದು ಬಿಡೋದಲ್ಲ ಅಂತ ಹೇಳ್ತಿದ್ದಾರೆ ಸರ್. ಸಾಧ್ಯವಾದ ಪರಿಹಾರವನ್ನು ಸೂಚಿಸಿ, ಸ್ಪಷ್ಟವಾದ ಮಿತಿಗಳನ್ನು ಶಾಂತವಾಗಿಯೇ ನಿರ್ಮಿಸಿ. ಉದ್ವೇಗದ ಭಾವನೆಗಳನ್ನು ಕಡಿಮೆಗೊಳಿಸಲಿಕ್ಕೆ ದೈಹಿಕ ಚಟುವಟಿಕೆ, ಸ್ವಲ್ಪ ಓಡುವ, ನಾವು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡುವನ, ಕುಂಟಬಿಲ್ಲೆ ಆಡುವನ, ಈ ಥರದ್ದು ಏನಾದರೂ ಒಂದು ಹೊಸ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ. ಸಹಾನುಭೂತಿಯನ್ನು ವ್ಯಕ್ತಪಡಿಸಿ, ಸಾಧ್ಯವಾದರೆ ಕುತೂಹಲ ತೋರಿಸಿ, ನಿಯಂತ್ರಿಸಲು ಮಾತ್ರ ಹೋಗಬೇಡಿ. ಓ ಹೌದಾ, ನೀನು ಹಾಗೆ ಮಾಡಲಿಕ್ಕೆ ಹೋದಾ ಅಂತ ಮಾತಾಡಿಸಿ ಅವ್ರನ್ನ. ಈ ಕ್ಷಣದಲ್ಲಿರಿ, ಮೊನ್ನೆದು ತಪ್ಪುಗಳನ್ನ ನೆನಪಿಸಬೇಡಿ. ನಾವು ಕಾಮನ್ ಆಗಿ ಮಾಡ್ತೀವಿ, ನೀನು ಯಾವಾಗಲೂ ಹೇಗೆ ಮಾಡಿ, ಮೊನ್ನೆ ಸಹ ಹಾಗೆ ಮಾಡಿದ್ದೆ, ಅದರ ಮೊನ್ನೆ ಆಚೆ ಸಹ ಇದೇ ಥರ ಮಾಡಿದ್ದೆ ಅಂತ ಹೇಳ್ತೇವೆ. ಆ ಥರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಸರ್. ಶಾಂತಗೊಳಿಸಲು ಬೇಕಾದ ಆಚರಣೆಗಳನ್ನು ಸೂಚಿಸಿ. ನೀರು ಕುಡಿಯೋದು, ಡೀಪ್ ಬ್ರೀತಿಂಗ್ ಮಾಡೋದು, 100ರಿಂದ 1 ಎಣಿಸೋದು. ಅಗತ್ಯವಿದ್ದಾಗ ಸಮಟೈಮ್ ಅವರಿಷ್ಟದಂತೆ ಅವ್ರನ್ನ ಇರಲಿಕ್ಕೆ ಬಿಟ್ಟುಬಿಡಿ. ಸ್ವಲ್ಪ ಹೊತ್ತು ಹಠ ಮಾಡಿದರೆ ಮಾಡಲಿ, ಹೊರಲಾಡಲಿ, ಕಿರ್ಚಿದ್ರೆ ಕಿರ್ಚಲಿ, ನಂತರ ಸರಿ ಹೋಗ್ತಾರೆ. ಒತ್ತಾಯದಲ್ಲಿ ಇಮ್ಮಿಡಿಯೇಟ್ ಆ ವರ್ತನೆಯನ್ನು ಹತ್ತಿಕ್ಲಿಕ್ಕೆ ಹೋಗಬೇಡಿ ಅಂತ ಸರ್ ಹೇಳ್ತಿದ್ದಾರೆ. ಘಟನೆಯ ನಂತರ ಆಗಿರುವ ನೋವನ್ನು ದುರಸ್ತಿ ಮಾಡಿ. ಬಾಯಿ ಮುಚ್ಚೀಗ, ಬಾಯಿ ತೆಗೆದ್ರೆ ಪೆಟ್ಟು ಬೀಳ್ತದೆ ನಿನಗೆ ಅಂತ ಹೆದರಿಸಿದರೆ ಮಗು ರಾತ್ರಿ ನಿದ್ದೆಯಲ್ಲೂ ಬಿಕ್ಕಳಿಸಬಹುದು. ಅದನ್ನು ಗುಣವಾಗಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಸರ್ ಹೇಳಿದ್ದಾರೆ. ಶಾಂತತೆ ಎನ್ನುವುದು ಮಗುವಿನೊಳಗೆ ಒತ್ತಾಯದಿಂದ ಬೆಳೆಸುವಂತಹ ವಿಷಯ ಅಲ್ಲ, ಆದರೆ ನೀವು ಸೇರಿಸಿಕೊಂಡು ಆ ಶಾಂತತೆಯನ್ನು ಸೃಷ್ಟಿ ಮಾಡಬಹುದು. ಅಂದರೆ ಮಗು ಒಂದು ಕೋಪಗೊಂಡಿದೆ ಅಂತ ಹೇಳಿದರೆ ಅದು ಕೆಟ್ಟ ಮಗು ಅಲ್ಲ, ಅದು ನಿಮ್ಮನ್ನು ಪರೀಕ್ಷಿಸ್ತಿದೆ ಅಂತಲೂ ಅಲ್ಲ. ತುಂಬ ಸಲ ಹೇಳ್ತೇವೆ, ಏನು ನನ್ನ ಟೆಸ್ಟ್ ಮಾಡ್ತಾ ಇದೀಯಾ ನೀನು ಅಂತ ಕೇಳ್ತೇವೆ. ನೀವು ಕೆಟ್ಟ ಪೋಷಕರು ಎಂದರ್ಥ ಅಲ್ಲ, ಅದಕ್ಕೆ ಶಿಕ್ಷೆ ಬೇಕು ಅಂತಲೂ ಅಲ್ಲ, ನೀವು ಇನ್ನಷ್ಟು ಮೃದುವಾಗಿರಬೇಕು ಅಂತಲೂ ಅಲ್ಲ, ಅದರ ಜೊತೆ ಕಠಿಣವಾಗಿರಬೇಕು ಏಕೆಂದರೆ ಅದು ಕಠಿಣ ಮಾರ್ಗವನ್ನು ಆರಿಸಿಕೊಳ್ಳುತ್ತಿದೆ ಅಂತಲೂ ಅಲ್ಲ. ಮಕ್ಕಳಿಗೆ ನೀವು ಪ್ರೀತಿ ಸಹಾನುಭೂತಿಯನ್ನು ತೋರಿಸುವುದು ಎಂದರೆ ಅವರ ನಡವಳಿಕೆಗೆ ನೀವು ಪ್ರತಿಫಲ ನೀಡುತ್ತಿದ್ದೀರಿ ಎಂದರ್ಥವೂ ಅಲ್ಲ. ಅಂದರೆ ಆ್ಯಕ್ಚುಲಿ ಮಗು ಕೋಪಗೊಂಡಿದೆ ಅಂದರೆ ಅವರಿಗೆ ನಿಮ್ಮ ಸಹಾಯ ಬೇಕು, ಅವರಿಗೀಗ ಕಷ್ಟದ ಸಮಯ, ಅವರಿಗೆ ಭಾವನೆಗಳನ್ನು ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ, ಅವರ ನರಮಂಡಲ ಅನ್ಕಂಟ್ರೋಲ್ಡ್ ಆಗಿದೆ, ಅವರಿಗೆ ನಿಮ್ಮ ಸಹ ನಿಯಂತ್ರಣದ ಅಗತ್ಯ ಇರ್ಬೋದು. ಪರಿಸ್ಥಿತಿ ಅವರು ನಿಭಾಯಿಸುವ ಕೌಶಲ್ಯ ಅವರ ಕೈ ಮೀರಿದೆ, ಅವರು ಸಂವೇದನಾ ಪರಿಸರದೊಂದಿಗೆ ಹೋರಾಡುತ್ತಿರಬಹುದು. ಅವರಿಗೆ ಸಹಾಯ ಮಾಡುವ ಮೊದಲು ನೀವು ನಿಮಗೆ ಸಹಾಯ ಮಾಡಿಕೊಳ್ಳಬೇಕು ಅಂತ ಸರ್ ಹೇಳ್ತಿದ್ದಾರೆ. ನಾವು ಮಾಡುವಂತಹ ಒಂದು ಟೆಕ್ನಿಕೇ ಬೇರೆ, ಸರ್ ಇಲ್ಲಿ ನಿಜವಾಗ್ಲೂ ಅಪ್ಲೈ ಮಾಡ್ಕೋಬೇಕಾಗಿರುವ ಟೆಕ್ನಿಕೇ ಬೇರೆ ಅಂತ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಧನ್ಯವಾದಗಳು.